ಇನ್ನು ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ತನ್ನ ಪತಿಯಿಂದಲೇ ಕೊಲೆಗೀಡಾದಂತಹ ಕೃತಿಕಾ ರೆಡ್ಡಿ ಈಗಾಗಲೇ ಆ ಪತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಲವಾರು ಸತ್ಯಗಳನ್ನು ಆತ ಬಾಯ್ಬಿಡ್ತಾ ಇದ್ದಾನೆ. ಮಾರತ್ತಹಳ್ಳಿ ಪೊಲೀಸರು ಆತನನ್ನು ಗ್ರಿಲ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಕೊಂದೆ ಅಂತಂದರೆ ಹಲವಾರು ಆತನಿಗೆ ಸುಮಾರು ಒಂದು ಅರ್ಧ ಡಜನ್ಗಿಂತಲೂ ಹೆಚ್ಚು ಹುಡುಗಿಯರ ಸಂಪರ್ಕ ಇತ್ತಂತೆ. ಅವನೇ ಬಾಯ್ಬಿಟ್ಟಿರ್ತಕ್ಕಂಥ ವಿಚಾರ ಇದು. ಕೇವಲ 11 ತಿಂಗಳಲ್ಲ, ಮದುವೆ ಆಗಿ 4 ತಿಂಗಳೇ ಆಕೆಯನ್ನು ಕೊಲ್ಲಬೇಕು ಅಂತ ಈತ ಪ್ಲ್ಯಾನ್ ಮಾಡಿದ್ದ. ಕಾರಣ ಏನು ಅಂತಂದರೆ ಈತನ ಅಕ್ರಮ ಸಂಬಂಧಗಳಿಗೆ ಹೆಂಡತಿ ಅಡ್ಡಿ ಆಗ್ತಾ ಇದ್ಲು. ಹಾಗಾಗಿ ಪ್ಲ್ಯಾನ್ ಮಾಡಿ ಆಕೆಯನ್ನು ಕೊಂದಿದ್ದಾನೆ. ಹಾಗಾದರೆ ಮಾರತ್ತಹಳ್ಳಿ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಈ ಹಂತಕ ಮಹೇಂದರ್ ರೆಡ್ಡಿ ಬಾಯ್ಬಿಟ್ಟ ಸತ್ಯಗಳೇನು? ಬನ್ನಿ ನೋಡೋಣ. ವೈದ್ಯರಿಂದ ಪತ್ನಿ ಕೃತಿಕಾ ಕೊಲೆ ಕೇಸ್ಗೆ ಟ್ವಿಸ್ಟ್. ಕೃತಿಕಾ ರೂಮ್ನಲ್ಲಿತ್ತು ನಾಟ್ ಫಾರ್ ಸೇಲ್ ಔಷಧಿ, 10ಕ್ಕೂ ಹೆಚ್ಚು ಕಡೆ ಸೂಜಿಯ ಗಾಯ. ರಾಜ್ಯ ರಾಜಧಾನಿಯಲ್ಲಿ ಸಂಚಲನ ಮೂಡಿಸಿದ್ದ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣದಲ್ಲಿ ರೋಚಕ ಸಂಗತಿಗಳು ಬಯಲಾಗ್ತಿದೆ. ಕೃತಿಕಾ ರೆಡ್ಡಿ ಇದ್ದ ರೂಮಿನಲ್ಲಿ ರಾಶಿ ಔಷಧಗಳು ಪತ್ತೆಯಾಗಿದೆ. ಗ್ಯಾಸ್ಟ್ರಿಕ್ ಔಷಧ, ಗ್ಲೂಕೋಸ್ ಬಾಟಲ್ ಸೇರಿದಂತೆ ಹಲವು ಔಷಧಿಗಳು ಪತ್ತೆಯಾಗಿದೆ. ನಾಟ್ ಫಾರ್ ಸೇಲ್ ಔಷಧಿಗಳನ್ನ ವಿಕ್ಟೋರಿಯಾ ಆಸ್ಪತ್ರೆಯಿಂದ ಪತಿ ಮಹೇಂದ್ರ ರೆಡ್ಡಿ ಮನೆಗೆ ತಂದಿದ್ದ. ಕೃತಿಕಾ ಇದ್ದ ರೂಮ್ ಅನ್ನ ಅಕ್ಷರಶಃ ಕ್ಲಿನಿಕ್ ರೀತಿಯೇ ಬದಲಾಯಿಸಿದ್ದ. ಕೃತಿಕಾ ರೆಡ್ಡಿಗೆ ಋತುಚಕ್ರದ ಸಮಯದಲ್ಲೂ ಡ್ರಿಪ್ ಹಾಕಿಸಿಕೊಳ್ಳೋಕೆ ಒತ್ತಾಯಿಸ್ತಾ ಇದ್ದ ಎಂಬ ಮಾಹಿತಿ ತಿಳಿದು ಬಂದಿದೆ. ಅಲ್ಲದೆ ಮಹೇಂದ್ರ ರೆಡ್ಡಿ ಕ್ಯಾನ್ಯುಲಾ ಚುಚ್ಚಿ ಕೃತಿಕಾ ಕೈ ತುಂಬಾ ಸೂಜಿಯ ಗಾಯ ಮಾಡಿದ್ದ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಹೆಂಡತಿಗೆ ಸಣ್ಣದೊಂದು ಹೊಟ್ಟೆ ನೋವು ಬಂದರೂ ಕೂಡ ಓವರ್ ಡೋಸ್ ಇಂಜೆಕ್ಷನ್ ಅನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದ ಈ ಮಹೇಶ್ ರೆಡ್ಡಿ. ಯಾಕೆಂದ್ರೆ ಆಕೆಯನ್ನು ಹತ್ಯೆ ಮಾಡಲೇಬೇಕು ಅಂತೇಳಿ ಸಾಕಷ್ಟು ದಿನಗಳಿಂದ ತೀರ್ಮಾನ ಮಾಡ್ಕೊಂಡಿದ್ದಂಥ ಮಹೇಂದ್ರ ಸಾಕಷ್ಟು ಮೆಡಿಸಿನ್ಗಳನ್ನು ನಿರಂತರವಾಗಿ ಕೊಡುವಂಥದ್ದು, ಜೊತೆಗೆ ಓವರ್ ಡೋಸ್ಗಳನ್ನು ಕೊಡುವಂಥದ್ದು, ಒಂದು ರೀತಿಯಲ್ಲಿ ಆಕೆಯ ರೂಮ್ ಏನಿತ್ತು ಅದನ್ನು ಮಿನಿ ಕ್ಲಿನಿಕ್ ಆಗಿ ಪರಿವರ್ತನೆ ಮಾಡಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯಾಕೆಂದರೆ ಆಕೆ ಸಾವು ಸಂಭವಿಸಿದ ಬಳಿಕ ಆಕೆಯ ಮನೆಯ ಅಂದರೆ ರೂಮ್ನ ಏನಿತ್ತು ಆ ರೂಮ್ನ ಒಳಗಡೆ ಭೇಟಿಯನ್ನು ಕೊಟ್ಟ ಸಂದರ್ಭದಲ್ಲಿ ಎಲ್ಲ ಔಷಧಿಗಳ ಬಾಟಲ್ಗಳು, ಜೊತೆಗೆ ಬೇರೆ ಬೇರೆ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳು ಬಿದ್ದಿರೋಂಥದ್ದನ್ನ ನೋಡಿದ್ರೆ ಮಹೇಂದ್ರ ಸಾಕಷ್ಟು ತಿಂಗಳಿಂದ ಈ ರೀತಿಯ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ತನಿಖೆಯಲ್ಲಿ ಹಂತಕನ ಕರಾಳ ಮುಖ ಬಯಲು. ಡಾಕ್ಟರ್ ಮಹೇಂದ್ರ ರೆಡ್ಡಿಗಿತ್ತು ಬರೀ ಹೆಣ್ಣಿನ ಚಾಳಿ, ಹೊರ ರಾಜ್ಯದ ಮಹಿಳೆಯರ ಜೊತೆಗೂ ಸಲುಗೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಬೇರೆ ಬೇರೆ ಹೆಣ್ಣು ಮಕ್ಕಳ ಜೊತೆಗೆ ಅಕ್ರಮ ಸಂಬಂಧ ಹೊಂದಿರೋ ಬಗ್ಗೆ ಕೃತಿಕಾ ಪೋಷಕರು ಆರೋಪ ಮಾಡಿದ್ರು. ಮಾರತ್ತಹಳ್ಳಿ ಪೊಲೀಸರು ತನಿಖೆ ವೇಳೆ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಪತ್ನಿ ಕೊಲೆಗೆ ಕಾರಣ ಏನು ಎಂಬುದರ ಬಗ್ಗೆ ಸತ್ಯ ಬಾಯ್ಬಿಟ್ಟಿದ್ದಾನೆ. ಹಂತಕ ಮಹೇಂದ್ರ ರೆಡ್ಡಿಗೆ ಮದುವೆಗೂ ಮುನ್ನ ಹಾಗೂ ಮದುವೆಯ ನಂತರ ಕೂಡ ಬೇರೆ ಬೇರೆ ಹೆಣ್ಣು ಮಕ್ಕಳ ಜೊತೆಗೆ ಅಕ್ರಮ ಸಂಬಂಧ ಇತ್ತು ಅನ್ನೋ ವಿಚಾರ ಬಯಲಾಗಿದೆ. ಕೃತಿಕಾಳನ್ನ ಹತ್ಯೆ ಮಾಡಲಿಕ್ಕೆ ಕೇವಲ ಒಂದೇ ಒಂದು ಮೋಟಿವ್ ಇರಲಿಲ್ಲ, ಆತನಿಗಿದ್ದಂಥ ಅನೈತಿಕ ಸಂಬಂಧಗಳು ಈ ಕೃತ್ಯಕ್ಕೆ ಕಾರಣ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ಮಹಿಳೆಯರ ಜೊತೆ ಈತನಿಗೆ ಅನೈತಿಕ ಸಂಬಂಧ ಇತ್ತು ಅನ್ನೋದ್ರ ಬಗ್ಗೆ ಈಗ ಪೊಲೀಸ್ ತನಿಖೆಯಲ್ಲೂ ಕೂಡ ಬಯಲಾಗ್ತಾ ಇದೆ. ಜೊತೆಗೆ ಯಾವ ಮೋಟಿವನ್ನು ಇಟ್ಕೊಂಡಿದ್ದ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನಗಳನ್ನು ಪೊಲೀಸರು ಮಾಡಿದ ಸಂದರ್ಭದಲ್ಲಿ ಈ ಎಲ್ಲ ಮಾಹಿತಿಗಳು ಕೂಡ ಬಹಿರಂಗ ಆಗ್ತಿರುತ್ತೆ. ಯಾಕೆಂದರೆ ಆತನ ಮೊಬೈಲನ್ನು ರಿಟ್ರೀವನ್ನು ಮಾಡಿದ್ದಾರೆ. ಜೊತೆಗೆ ಆತನ ಮೊಬೈಲ್ನಲ್ಲಿರುವಂಥ ಕಾಂಟ್ಯಾಕ್ಟ್ಸು ಮತ್ತು ಮೆಸೇಜ್ಗಳೇನಿತ್ತು ಅದನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳು ಕೂಡ ಸದ್ಯಕ್ಕೆ ಬಹಿರಂಗ ಆಗಿರುವಂಥದ್ದು. ಇನ್ನು ಕೊಲೆ ಆರೋಪಿ ಮಹೇಂದ್ರ ಕರ್ನಾಟಕ, ಬಾಂಬೆ ಸೇರಿ ಹಲವು ಕಡೆ ಬೇರೆ ಬೇರೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಸಲುಗೆ ಹೊಂದಿದ್ದ. ಬೆಂಗಳೂರು ಸೇರಿ 6ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೊತೆಗೆ ಸಂಪರ್ಕ ಹೊಂದಿದ್ದ ಅನ್ನುವ ವಿಚಾರ ತನಿಖೆಯಿಂದ ಬಯಲಾಗಿದೆ. ಹೀಗಾಗಿ ಪೊಲೀಸರು ಮಹೇಂದ್ರನಿಗೆ ಅಕ್ರಮ ಸಂಬಂಧ ಇದ್ದ ಕಾರಣಕ್ಕೆ ಪತ್ನಿಯನ್ನ ಹತ್ಯೆ ಮಾಡಿದ್ನ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋಕೆ ಆರೋಪಿ ಫೋನ್ ಸಿಡಿಆರ್ ಕಾಲ್ ಲಿಸ್ಟ್ ಪಡೆಯೋಕೆ ಮುಂದಾಗಿದ್ದಾರೆ. ಅದೇನೇ ಇರಲಿ, ವಾಪಿ ಪತಿ ಮಹೇಂದ್ರ ತನ್ನ ಅಕ್ರಮ ಸಂಬಂಧಕ್ಕಾಗಿ ಸುಂದರ ಜೀವನದ ಕನಸನ್ನ ಕಂಡಿದ್ದ ಕೃತಿಕಾ ಬಾಳಿಗೆ ಬೆಂಕಿ ಇಟ್ಟಿದ್ದು ಮಾತ್ರ ನೋವಿನ ಸಂಗತಿ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.